ಕಳೆದ 10 ವರ್ಷದ ಆಡಳಿತಾವಧಿಯಲ್ಲಿ ಬಿಜೆಪಿ ಯಾವುದೇ ಪ್ರಮುಖ ಯೋಜನೆಗಳನ್ನು ಕೊಡಗಿಗೆ ತಂದಿಲ್ಲ. ಕೇವಲ ಕೋಮುಗಲಭೆಯನ್ನುಂಟು ಮಾಡಿದ್ದು ಮಾತ್ರ ಬಿಜೆಪಿ ಸಾಧನೆ. ಆದ್ದರಿಂದ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜಯ ಸಾಧಿಸಿರುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಾದರೂ ಕೊಡಗಿನ ಅಭಿವೃದ್ಧಿಗೆ ಕೊಡಗಿನ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಅಭಿನಂದನೆಗಳು. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರವಿದೆ. ಆದ್ದರಿಂದ ಇನ್ನು 5 ವರ್ಷವಾದ ಬಳಿಕ ಕೊಡಗಿಗೆ ಬರುವ ಕೆಲಸ ಮಾಡಬೇಡಿ. ಕೊಡಗಿನ ಜನರ ಬೇಡಿಕೆಗೆ ಸ್ಪಂದಿಸಿ ಕೆಲಸ ಮಾಡಿ ಎಂದು ಸಲಹೆ ನೀಡುವುದಾಗಿ ಹೇಳಿದರು. ನನ್ನ ಸೋಲಿಗೆ ನಾನೇ ಕಾರಣ. ನನ್ನ ಅದೃಷ್ಟ ಸರಿಯಿರಲಿಲ್ಲ. ನನ್ನ ದುರಾದೃಷ್ಟದಿಂದ ನಾನು ಸೋತಿದ್ದೇನೆ ಹೊರತು ಸತ್ತಿಲ್ಲ. ನಾನು ಕೂಡ ಸುಮಾರು 6 ಲಕ್ಷದಷ್ಟು ಮತ ಪಡೆದುಕೊಂಡಿದ್ದೇನೆ. ಇನ್ನು ಮುಂದೆಯೂ ನಿಮ್ಮೊಡನೆ ಇದ್ದು ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡುವ ಕಾರ್ಯ ಮಾಡುತ್ತೇನೆ. ಮಡಿಕೇರಿಯಲ್ಲಿ ಪಕ್ಷದ ಕಚೇರಿಯಲ್ಲಿಯೇ ಒಂದು ದಿನವಿದ್ದು ನಮ್ಮ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪುವ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸಿದರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಪುಟ ದರ್ಜೆ ಸಚಿವ ಪಟ್ಟಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸ್ಥಾನ ದೊರೆತಿದೆ. ಈ ನರೇಂದ್ರ ಮೋದಿ ಅವರಿಗೆ ಅವರು ಆತ್ಮೀಯರು. ಆದ್ದರಿಂದ ಈ ಹಿಂದೆ ಅವರೇ ಹೇಳುತ್ತಿದ್ದ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಾದ ಕಾವೇರಿ ನೀರಿನ ಹಂಚಿಕೆ ವಿವಾದ, ಮೇಕೆದಾಟು ಅಣೆಕಟ್ಟು, ಮಹದಾಯಿ, ಕಳಸಾ ಬಂಡೂರಿ, ಪಾರಂಪರಿಕ ಅರಣ್ಯ ಹಕ್ಕು ಯೋಜನೆ, ರಾಜ್ಯದ ಪಾಲಿನ ಜಿಎಸ್ಟಿ ಸೇರಿದಂತೆ ಇತರೆ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಲಿ ಎಂದು ಆಗ್ರಹಿಸಿದರು. ನಾವು ಸಾಕಷ್ಟು ಜನ ದುಬೈಯಲ್ಲವ್ರೆ, ಕುವೈತಲ್ಲವ್ರೆ, ನಂಬರ್ ಇದೆ ಹತ್ರ 1,000, 2,000 ಜನ, 3,000 ಜನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಪಕ್ಕದ ರಾಜ್ಯಗಳಿದ್ದಾರೆ. ಅದನ್ನು ನಾವು ಅದನ್ನ ಯಾವಾಗ ಗೊತ್ತಾಗುತ್ತೆ? ಮುಂಚೆನೆ ಗೊತ್ತಾಗುತ್ತಾ? ಕೊಟ್ಟ ಮೇಲೆ ತಾನೇ ಗೊತ್ತಾಗುತ್ತೆ. ಅಲ್ಲ, ಕೇವಲ ಉಚಿತ ವಿದ್ಯುತ್ತಲ್ಲಿ ಮಾತ್ರ ಮಿತಿ ಪ್ರಕಾರ ಉಚಿತ ಎಲೆಕ್ಟ್ರಿಸಿಟಿಯಲ್ಲಿ ಮಾತ್ರ ಒಂದಷ್ಟು ನ್ಯೂನತೆಗಳನ್ನು ನಾನು ನೋಡಿದ್ದು. ಅದನ್ನ ರೈಟಿಂಗ್ ಅಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂತ ಕೆಲಸವನ್ನು ನಾನು ಮಾಡಿದ್ದೀನಿ. ಇಲ್ಲ, ಅದಕ್ಕೆ ಕೆಲವು ಮಾನದಂಡಗಳಿದ್ದಾವೆ, ವೆರಿಫಿಕೇಶನ್ ಆಗಿದೆ. ಪಡಿತರದಲ್ಲಿ BPL ಅದು BPL ಕಾರಣ ಅದರಲ್ಲಿ ಅಕಸ್ಮಾತ್ ಆ ಥರ ಏನೋ ಸಮಸ್ಯೆಗಳಿದ್ರೆ BPL ಚೇಂಜ್ ಮಾಡುವಂಥದ್ದು, ಕಟ್ ಮಾಡುವಂಥದ್ದು, ನಿಲ್ಲಿಸುವಂಥ ಕೆಲಸವನ್ನು ಕಾಲಕ್ಕಾಗುತ್ತೆ. ಎವ್ರಿ ಮಂತ್ ರಿವ್ಯೂ ಆಗುತ್ತೆ, ಆಡಪ್ ಆಗುತ್ತೆ, ಕೆಲವು ಮತ್ತೆ ಮೈನಸ್ ಆಗುತ್ತೆ. ಅದನ್ನು ರಿವ್ಯೂ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಡೆಫಿನೆಟ್ಲಿ ತಾವು ಹೇಳೋದಕ್ಕೆ ಸತ್ಯ. ಯಾಕೆಂದ್ರೆ 1.5 ಲಕ್ಷ ಇಲ್ಲ, 1.5 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥವ್ರು ಹಿಂದೆ ಅವ್ರ ವೆಹಿಕಲ್ ಅಲ್ಲೇ ಹೋಗ್ತಿದ್ರು. ಈಗ ಒಂದು ಬಸ್ ಸ್ಟ್ಯಾಂಡ್ ಪುಕ್ಕಕ್ಕೆ ಹೋಗಿ ವಾಪಸ್ ಬಂದು ನಿಮ್ಮ ಯೋಜನೆಗಳೇ ರಿವ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಸರ್, ನಿಮ್ಮ ಯೋಜನೆಗಳೇ ಅವೈಜ್ಞಾನಿಕ ಅಂತ ಆಯ್ತು. ಯು ಆರ್ ಕರೆಕ್ಟ್ ಮಲ್ಲಿಕಾರ್ಜುನ. ಅದರಲ್ಲಿ ಬಹಳ ಮೈನಸ್ ಇದೆ. 30%, 2% ಒಂದಷ್ಟು ವ್ಯತ್ಯಾಸಗಳು 100% cannot be perfect in any ಯೋಜನೆ ಸರ್. ಒಪ್ಕೊಳ್ತೀವಿ. ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಎಲ್ಲ ಸುರ್ಜೇವಾಲ ನಮ್ಮ ರಾಜ್ಯದ ಇನ್ಚಾರ್ಜ್, ಅವ್ರಿಗೆಲ್ಲರಿಗೂ ನಾನು ಆಭಾರಿ. ನಾವು ನಿರೀಕ್ಷೆ ಮಾಡಿದ್ದು 100% ಗೆಲ್ತೀವಿ. ಕೆಲವರು ನಮಗೆ ಸಹಾಯ ಮಾಡಿ ಕಾರಣಗಳು ಮತದಾರರು ಮಾತ್ರ ಗೊತ್ತು. ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾವಣೆ ಮಾಡೋಣ, ಇಲ್ಲ ನನ್ನ ವಿರುದ್ಧ ಚಲಾವಣೆ ಆಯ್ತಾ ಅನ್ನುವಂಥದ್ದು ನಾವು ಆತ್ಮಾವಲೋಕನ ಮಾಡ್ತೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ 12 ಗಂಟೆಗೆ. ಅಲ್ಲಿ ಒಂದಷ್ಟು ಚರ್ಚೆ ಮಾಡಿ ನಮ್ಮ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಪಕ್ಷ ಕಟ್ಟುವಂಥ ಕೆಲಸ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಎರಡನೇದು, ನಮ್ಮ ರಾಜ್ಯಕ್ಕೆ 5 ಮಂತ್ರಿಗಳ ಸ್ಥಾನ ಸಿಕ್ಕಿದ್ದಾರೆ. 5 ಮಂತ್ರಿಗಳು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರ ಟಾಟು ಮೊಣ್ಣಪ್ಪ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಹಂಸ, ಡಿಸಿಸಿ ಸದಸ್ಯರಾದ ವಿಶುರಂಜಿ, ಮುಖಂಡರ ಸಂದೀಪ್ ಉಪಸ್ಥಿತರಿದ್ದರು. ಆದರೆ ಕಡೆಗೆ ಫಲಿತಾಂಶ ನೋಡಿದಾಗ ಕಾಂಗ್ರೆಸ್ ಪರವಾದ ಒಂದು ಫಲಿತಾಂಶ ನಮಗೆ ಸಿಕ್ಕಿಲ್ಲ. ಆದರೂ ಕೂಡ ಏನು ಇವತ್ತದು ಜನರ ತೀರ್ಮಾನ, ಜನರ ಆದೇಶ ಅಂತ ಹೇಳೋದಕ್ಕೆ ನಾವು ತಲೆಬೋಗ್ತೇವೆ. ಜೊತೆಗೆ ನಾವು ಪಕ್ಷ ಕೂಡ
ಏನು ಕಳೆದ ಎಲ್ಲ ಸಲಗಳಿಗಿಂತ ಕಳೆದ ಬಾರಿ ಏನು ನಾವು ಶಾಸಕ ಚುನಾವಣೆ ನಡೀತು ಅದೇ ರೀತಿಯಲ್ಲಿ ಪಕ್ಷ ಇಡೀ ಕೊಡಗಿನ ಮೂಲೆ ಮೂಲೆ ಕೂಡ ಪಕ್ಷದ ಕಾರ್ಯಕರ್ತರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು. ಪ್ರತಿಯೊಂದು ಜಾಗದಲ್ಲೂ ಕೂಡ ಮತವನ್ನು ಬಾರಿ ಅತ್ಯುತ್ತಮವಾಗಿ ಮತದಾರ ಪದವಿಯಾಗಿ ಬಾರಿ ಇಂದ್ರಮೆಂದು ಕೂಡ ಕೇಳಿದ್ರು. ಆದರೆ ಜನರ ಒಂದು ಇದು ಆಸೆ ಮತ್ತು ಅವರ ಒಂದು ಆದೇಶಕ್ಕೆ ನಾವು ಈಗ ನೋಡ್ತಾ ಇದ್ದೇವೆ, ತೀರ್ಮಾನಿದ್ದೀವಿ. ಆದ್ದರಿಂದ ಮುಂದಿನ ವಿಚಾರವನ್ನು ನಮ್ಮ ಅಭ್ಯರ್ಥಿ ಆಗಿರುವಂಥ ಲಕ್ಷ್ಮಣ